ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿಯ ಅಧ್ಯಾಯ ಶುರುವಾಗೋದ್ರ ಜೊತೆಗೆ ಇಲ್ಲಿ ಕಾವೇರಿಯ ಕರ್ಮಕಾಂಡ ಲಕ್ಷ್ಮಿ ಮುಂದೆ ಒಂದೊಂದಾಗಿ ಬಟಾಬೈಲಾಗ್ತದೆ. ಅದ್ರ ಜೊತೆಗೆ ಇಲ್ಲಿ ಕಾವೇರಿ ಆಡಿರ್ತಕ್ಕಂಥ ಕರ್ಮಕಾಂಡನ ಹೇಳಿದಂಥ ಕಾರುಣ್ಯ ಮತ್ತು ಲಕ್ಷ್ಮಿಯ ನಡುವೆ ಒಂದು ಗುಟ್ಟು ನಡೆಯುತ್ತೆ. ಅದೇನು ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿನೇ ನನ್ನ ಮಗಳನ್ನು ಸಾಯಿಸಿದ್ದು, ಕಾವೇರಿನ ಕೊಂದುಬಿಟ್ಲು ಪಾಪಿ ನನ್ನ ಮಗಳು ಅಂತ ಹೇಳ್ತಿದ್ದಾರೆ. ನಂತರ ಪೊಲೀಸರು ಕಾರುಣ್ಯವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಕಾರುಣ್ಯವ್ರ ಹತ್ರ ಹೋಗಿದ್ದೆ ಅಪ್ಕೋತಾಳೆ. ಅಪ್ಕೊಂಡು ಆಂಟಿ ನೀವೇನು ಕೂಡ ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಕೀರ್ತಿಯವರ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಅವ್ರಿಗೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದ್ರೆ ನಾನಂತೂ ಖಂಡಿತ ಬಿಡುವುದಿಲ್ಲ. ಏನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡಿದ್ದೆ, ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಕೀರ್ತಿ ಸಾವಿಗೆ ಖಂಡಿತ ನ್ಯಾಯನ ಕೊಡಿಸ್ತೀನಿ. ಆ ಮುಖವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾಗೆ, ನೀನು ಅಂತ ಕಷ್ಟ ತಗೋಬೇಕಾಗಿಲ್ಲ ಲಕ್ಷ್ಮಿ, ಅಲ್ಲೇ ಡೈರಿ ಇದೆ, ಅದನ್ನು ಓದು, ಎಲ್ಲ ಕೂಡ ಗೊತ್ತಾಗುತ್ತೆ ಇದಕ್ಕೆಲ್ಲ ಯಾರು ಕಾರಣ ಏನು ಅನ್ನೋದನ್ನ ಅವಳೇ ಬರ್ತಿದ್ದಾಳೆ ಅಂತ ಹೇಳ್ತಾರೆ. ತಕ್ಷಣ ಲಕ್ಷ್ಮಿಗೂ ಕೂಡ ಅಂದು ಕೀರ್ತಿ ಡೈರಿ ಬರ್ತಿದ್ದು ನೆನಪಾಗತ್ತೆ. ತಕ್ಷಣ ಆಂಟಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿನೇ ಇಲ್ಲಿ ಕಾರುಣ್ಯವನ್ನ ಲಕ್ಷ್ಮಿ ಕಳಿಸ್ಕೊಡ್ತಾಳೆ. ಇಲ್ಲಿ ಒಂದು ಗುಟ್ಟೂರ ಆಗ್ತಿದ್ದಂತೆ ಆ ಕಡೆ ಕಾವೇರಿ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ದಾರೆ. ಈ ಕಡೆ ಅದನ್ನ ನೋಡಿ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಬಿಕಾಸ್ ಇಲ್ಲಿ ಕಾವೇರಿ ಅವರು ನನ್ನಿಂದಾನೇ ಕೀರ್ತಿ ಸತ್ತೋಗ್ಬಿಟ್ಲು, ನಾನೇ ಕೀರ್ತಿನ ಸಾಯಿಸಿದಾಗ ಆಗ್ಬಿಡ್ತು, ನಾನು ಹೋಗಿ ಅವಳಿಗೆ ಜಾತಕದ ವಿಷಯನ ಹೇಳಲೇಬಾರ್ದಿತ್ತು, ಹೇಳದೆ ಇದ್ದಿದ್ರೆ ಖಂಡಿತ ಹೀಗೂ ನನ್ನ ಮಗನ ಮದುವೆ ಆಗಿರ್ತಿದ್ಲು, ಇಂಥದ್ದು ಏನೂ ಕೂಡ ನಡೀತಾ ಇರಲಿಲ್ಲ. ಈ ರೀತಿ ಆಸೆ ಇಟ್ಕೊಂಡೆ ಈ ರೀತಿ ಸತ್ತು ಹೋಗ್ಬಿಟ್ಲು, ಅವಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ, ಇಂಥ ಪಾಪಿ ನಾನು ಅಂತ ಕಣ್ಣೀರು ಹಾಕ್ತಿದ್ರೆ, ಅಮ್ಮ ಕೀರ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ, ನಿಂದೇನು ತಪ್ಪಿದೆ, ನಿನ್ಗೇನು ಗೊತ್ತುತ್ತಾ, ನೀನು ಅವಳು ಈ ರೀತಿ ಮಾಡ್ಕೋತಾಳೆ ನೀನು ಹೇಳೋದ್ರಿಂದ ಅಂತ ನಿನಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ, ನಡೆದು ಹೋಗ್ಬಿಟ್ಟಿದೆ, ಈಗ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳ್ತಿದ್ರೆ, ಇದೇನಿದು ಅತ್ತೆ ಆಲ್ರೆಡಿ ಈ ರೀತಿ ನಾಟಕ ಮಾಡ್ತಿದಾರಲ್ಲಪ್ಪ ಯಾಕೆ ಅಂತ ಲಕ್ಷ್ಮಿಗೆ ಅನ್ನಿಸ್ತದೆ. ತಕ್ಷಣ ಈ ಕಡೆ ಮಗ ಹಾಪ್ಕೊಂಡು ಸಮಾಧಾನ ಮಾಡ್ತಿದ್ದಂತೆ ಕಾವೇರಿ ಅವರಂತೂ ಕೀರ್ತಿಯ ಚ್ಯುತಿಯನ್ನು ನೋಡಿ ಹಾಗೆ ನಗ್ತಾ ಇದ್ದಾರೆ. ದೂರದಿಂದ ನೋಡ್ತಿರೋ ಲಕ್ಷ್ಮಿ ಅದನ್ನು ಗಮನಿಸೇ ಬಿಟ್ಲು, ಏನಿದು ಆಲ್ರೆಡಿ ಈ ರೀತಿ ನಾಟಕನ ಅಂತ. ನಂತರ ಬಾಮ ಅಂತ ಹೇಳಿ ಎಲ್ಲರೂ ಕೂಡ ಮನೆ ಕಡೆ ಹೊರಡ್ತಾರೆ. ಆದರೆ ಅಲ್ಲಿ ಕೀರ್ತಿ ಮಾತ್ರ ಪಂಚಭೂತಗಳಲ್ಲಿ ಲೀನವಾಗ್ತಾಳೆ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ಎಲ್ಲರೂ ಕೂಡ ತುಂಬ ದುಃಖದಲ್ಲಿದ್ದಾರೆ. ಜೊತೆಗೆ ಈ ಕಡೆ ವೈಷ್ಣವಂತೂ ಕೀರ್ತಿ ಜೊತೆ ಕಳೆದಿರೋ ಕ್ಷಣಗಳನ್ನ ನೆನಪು ಮಾಡ್ಕೊತಿದ್ದಾರೆ. ಅದರ ಜೊತೆ ಇಲ್ಲಿ ವೈಷ್ಣವ್ ಕೀರ್ತಿ ಅಂದು ಸತ್ಯ ಹೇಳಿದ್ದು, ಆ ಆಂಟಿ ಬಂದು ನಿನ್ನ ಜಾತಕದಲ್ಲಿ ದೋಷ ಇದೆ, ಈ ಮದುವೆ ಆಗಿಲ್ಲ ಅಂದರೆ ನೀನು ಬದುಕ್ತೀಯ ಅಂತ ಹೇಳಿದ್ರು. ಆಗ ನನಗೆ ನಿನ್ನ ಜೀವಕ್ಕಿಂತ ತ್ಯಾಗ ದೊಡ್ಡದು ಅಂತ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ತ್ಯಾಗ ಮಾಡಿದೆ ಅಂದಿದ್ದು. ತಕ್ಷಣ ಕಪಾಳಕ್ಕೆ ಬಾರಿಸಿದ್ದು, ಇದೇ ವಿಷಯನ ಲಕ್ಷ್ಮಿಗೆ ಹೇಳಿದೆ ಅಂದಿದ್ದು. ಎಲ್ಲವೂ ಕೂಡ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಲಕ್ಷ್ಮಿ ಬಂದಿದ್ದೆ, ದಯವಿಟ್ಟು ಕಣ್ಣೀರು ಹಾಕ್ಬಿಡಿ, ಮನಸ್ಸಲ್ಲಿರೋ ಎಲ್ಲ ನೋವನ್ನು ಕೂಡ ಹೋಗ್ಲಾಡಿಸ್ಕೊಂಬಿಡಿ, ದಯವಿಟ್ಟು ಜೋರಾಗಿ ಹತ್ಬಿಡಿ, ಆಗ ಭಾರ ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ರೆ, ಬದುಕಿದಾಗಲೂ ಕೂಡ ನಾನು ಇಲ್ಲದೆ ಸತ್ತು ಹೋಗ್ತೀನಿ ಅಂತಿದ್ಲು, ಅದನ್ನೇ ನಿಜ ಮಾಡಿ ಹೋಗ್ಬಿಟ್ಲು. ಬದುಕ್ತಿಷ್ಟು ದಿನ ಕೂಡ ಇರಿಟೇಟೇ ಮಾಡಿದ್ಲು, ಆದರೂ ಕೂಡ ಇನ್ನು ಮುಂದೆ ಅವಳ ಮುಖಾನೇ ನೋಡೋಕ್ಕಾಗೋದಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಖಂಡಿತ ಅದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ನನ್ನಿಂದ ಅಂತ ಅಳ್ತಿದ್ದಾರೆ. ಜೊತೆಗೆ ನಾನು ಅವಳು ಚಿಕ್ಕದ್ರಿಂದ ಒಟ್ಟಿಗೆ ಸ್ನೇಹಿತರಾಗಿ ಬೆಳೆದು ಬಂದ್ವಿ, ಆಮೇಲೆ ಪ್ರೀತಿ ಮಾಡಿದ್ವಿ, ಆದರೆ ಇವತ್ತು ಅವಳು ನನ್ನಿಂದ ದೂರ ಆಗಿಬಿಟ್ಟಿದ್ದಾಳೆ. ಖಂಡಿತ ಇನ್ನು ಮುಂದೆ ನಾನು ಅವಳನ್ನ ನೋಡೋಕ್ಕಾಗೋದಿಲ್ವಾ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ, ಖಂಡಿತವಾಗ್ಲೂ ಕೀರ್ತಿ ಅವ್ರಿಗೆ ಅನ್ಯಾಯ ಆಗಿದೆ, ಅವಳು ಅನ್ಯಾಯ ಆಗಿರೋದಕ್ಕೆ ನಾವು ನ್ಯಾಯ ಕೊಡಿಸಲೇಬೇಕು, ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಲಕ್ಷ್ಮಿ ಇಲ್ಲಿ ವೈಷ್ಣವ್ಗೆ ಸಮಾಧಾನ ಮಾಡ್ತಿದ್ರೆ, ಕಾವೇರಿಯವರು ಬರ್ತಾರೆ. ನೋಡಿದ್ದೆ ಆ ಕೀರ್ತಿ ಹೋದ್ಲು ಅಂದರೆ ಇವಳೊಬ್ಳು ನನ್ನ ಮಗಂಗೆ ಹತ್ರ ಆಗ್ತಿದ್ದಾಳೆ, ಮೊದಲು ಇವಳನ್ನು ಕೂಡ ಕಿತ್ತೆಸಿಬೇಕು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅಜ್ಜಿ ಬರ್ತಾರೆ. ನೋಡಿದ್ಯಾ ಹೀಗೆ ಲಕ್ಷ್ಮಿ ತನ್ನ ಗಂಡನ ಸಮಾಧಾನ ಮಾಡ್ತಿದ್ದಾಳೆ ಅಂತ, ನಾನು ಸಮಾಧಾನ ಮಾಡಿ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ಯಲ್ಲ, ಈಗ ಅದ್ರ ಅವಶ್ಯಕತೆ ಇಲ್ಲ ಬಾ ಅಂತ ಅಜ್ಜಿ ಹೇಳ್ತಿದ್ರೆ ಕಾವೇರಿಯವರು ಹೋಗೇ ಬಿಡ್ತಾರೆ. ಪುಟ್ಟ ಅಲ್ಲಿ ಊಟಕ್ಕೆ ರೆಡಿ ಆಗಿದೆ, ಬಂದು ಊಟ ಮಾಡು ಅಂದಾಗ, ಇಲ್ಲ ಅಮ್ಮ ನಂಗೆ ಊಟ ಸೇರುವುದಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಇಲ್ಲ ನಾನು ಹೋಗಿ ಅಡುಗೆ ಬಿಸಿ ಮಾಡ್ತೀನಿ, ನೀವು ಊಟ ಮಾಡಲೇಬೇಕು ಬರ್ತೀರಾ ಅಷ್ಟೆ ಅಂತ ಹೇಳಿ ಲಕ್ಷ್ಮಿ ಹೋಗ್ತಾಳೆ. ನಂತರ
ಈ ಕಡೆ ವೈಷ್ಣವಗೆ ನೋಡು ಪುಟ್ಟ, ಲಕ್ಷ್ಮಿ ಮುಂದೆ ಕೀರ್ತಿ ಬಗ್ಗೆ ತುಂಬ ಮಾತಾಡಬೇಡ ಅಂದಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ವೈಷ್ಣವ್ ಕೂಡ ಹೋಗ್ತಿದ್ದಾಗೆ ಪಾಪ ಲಕ್ಷ್ಮಿ ಇತ್ತೀಚೆಗೆ ಕೀರ್ತಿನ ತುಂಬ ಹಚ್ಕೊಂಡಿದ್ಲು. ಆದರೆ ಅವಳು ಅತ್ತೆ ಇಲ್ಲ, ಮನಸ್ಸಲ್ಲಿ ಎಲ್ಲ ಹದಮಿಟ್ಕೊಂಡಿದ್ದಾಳೆ. ಇದನ್ನೆಲ್ಲ ನೋಡ್ತಿದ್ರೆ ಮುಂದೆ ಏನೋ ಆಗತ್ತೆ ಅಂತ ಅನಾಹುತ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಏನಮ್ಮ, ಅವಳು ಇತ್ತೀಚೆಗೆ ತಾನೇ ಅವಳಿಗೆ ಕ್ಲೋಸ್ ಆಗಿದ್ದು, ಅವಳಿಗೆ ಅದಷ್ಟು ಎಫೆಕ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ. ಒಂದು 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಿದ್ರೆ, ಆದರೂ ಕೂಡ ಅವಳು ಅತ್ತೆ ಇಲ್ವಲ್ಲೇ ಅಂತ ಹೇಳ್ತಿದ್ರೆ, ಅತ್ತಿಲ್ಲ ಅಂತ ಹೇಳ್ತಿದ್ರೆ ಅವಳಿಗೆ ಅಳಬೇಕು ಅಂತ ಅನಿಸಿಲ್ಲ ಅಷ್ಟೇ, ಅದಕ್ಕೆ ಅವಳು ಅತ್ತಿಲ್ಲ. ಅದಕ್ಕೆ ನೀನು ಈ ರೀತಿ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಡಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಒಂದು ಮುಳ್ಳು ನನ್ನ ಬದಿಗೆ ಸರಿಸಿದ್ದಾಯಿತು, ಇನ್ನೊಂದು ಮುಳ್ಳು ಇದೆ, ಅದನ್ನು ಕೂಡ ನಿಧಾನವಾಗಿ ಸರಿಸಿ ಬಿಸಾಕಿ ನನ್ನ ಮಗನಿಗೆ ಎಂಥ ಸೊಸೆ ತರಬೇಕು, ನನ್ನ ಮಾತು ಕೇಳೋಳನ್ನ ತಂದು ಮದುವೆ ಮಾಡ್ತೀನಿ. ಕೀರ್ತಿಗಾದಾಗ ಇವಳು ಕೂಡ ಮುಳುಗೋಗ್ಬೇಕು ಅಂತ ಹೇಳಿ ಅನ್ಕೋತಾರೆ. ನಂತರ ಈ ಕಡೆ ರೂಮಿಗೆ ಬರ್ತಾರೆ. ಅಯ್ಯೋ, ನಾನು ಎಷ್ಟು ಬುದ್ಧಿವಂತೆ, ಮೈಂಡ್ ಗೇಮ್ ಅಂದರೆ ಮೈಂಡ್ ಗೇಮು, ಎಂಥ ಸಾಧನೆ ಮಾಡಿದ್ದೀನಿ. ಎಲ್ಲರೂ ಕೂಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರೆ ಈ ಕಾವೇರಿ ಒಂದೇ ಕಲ್ಲಲ್ಲಿ ಇಡೀ ಯುದ್ಧನೇ ಗೆದ್ದಾಳೆ. ಶಭಾಷ್ ಕಾವೇರಿ, ಐ ಲವ್ ಯು. ಇಲ್ಲ, ಈ ಖುಷಿ ಸಂಭ್ರಮನ ಸೆಲೆಬ್ರೇಟ್ ಮಾಡಲೇಬೇಕು. ಕೀರ್ತಿ ಬಂದು ನನಗೆ ಯಾವಾಗಲೂ ಕೂಡ ಕಾಟ ಕೊಡ್ತಿದ್ಲು, ಆದರೆ ಇನ್ನು ಆ ಕೀರ್ತಿ ಕಥೆನೇ ಅಂತ್ಯ ಆಗಿದೆ. ಇನ್ನೇನು ಕಾಟ ಕೊಡ್ತಾಳೆ ಅವಳು ನನಗೆ, ಇದನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಮ್ಯೂಸಿಕ್ನ ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸಲ್ಲಿ ಮುಳುಗೋಗಿದ್ರೆ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ. ನೋಡಿದ್ದೆ, ಏನಪ್ಪ ಇದು ಅತ್ತೆ ಏನು ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾಳೆ. ಇದೇನಿದು ಡ್ಯಾನ್ಸ್ ಮಾಡ್ತಿದ್ದಾರೆ, ಮನೆಯವರೆಲ್ಲ ಶೋಕಸಾಗರದಲ್ಲಿ ಮುಳುಗೋಗಿದ್ದಾರೆ, ಆದರೆ ಇವ್ರು ಮಾತ್ರ ಯಾಕೆ ಇಷ್ಟು ಖುಷಿಯಾಗಿದ್ದಾರೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಕಾವೇರಿಯವರು ಲಕ್ಷ್ಮಿನ ನೋಡ್ಬಿಡ್ತಾರೆ, ತಬ್ಬಿಬಾಗ್ತಾರೆ. ನಂತರ ಲಕ್ಷ್ಮಿ ಬರ್ತಿದ್ದಾಗೆ, ಅದು ಲಕ್ಷ್ಮಿ ನನಗೆ ಮನಸ್ಸಿಗೆ ಸ್ಟ್ರೆಸ್ ಆದಾಗ ಮ್ಯೂಸಿಕ್ ಕೇಳೋದು ಅಭ್ಯಾಸ ಅಂತ ಹೇಳ್ತಿದ್ದಾಗೆ ನನಗೇನು ಗೊತ್ತಾಗಿಲ್ಲ. ನಾನು ಜಸ್ಟ್ ಈಗ ಬಂದೆ ಅಂದಾಗ ಅಯ್ಯೋ ನಾನೇ ಹೋಗಿ ಹೇಳಿದ್ನಲ್ಲ, ಸದ್ಯ ಬೈ ಮಿಸ್ ಮಾಡ್ಕೊಂಡಿದ್ದಾಳೆ, ಇಲ್ಲ ಅಂದರೆ ಖಂಡಿತ ನಾನು ನೋಡಿದ್ರೆ ಇಷ್ಟೊತ್ತಿಗೆ ನನ್ನ ರುಬ್ಬಿ ಬಿಸಾಕ್ಬಿಡ್ತಾ ಇದ್ಲು ಅಂತ ಜಸ್ಟ್ ಮಿಸ್ ಆಗಿದೆ ಅಂತ ಕಾವೇರಿಯವರು ಖುಷಿ ಪಡ್ತಿದ್ದಾರೆ. ನಂತರ ಫೋನ್ ಬಿಟ್ಟು ಹೋಗಿದ್ರಿ, ಅದನ್ನು ಕೊಡೋಣ ಅಂತಲೇ ಬಂದೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ತುಂಬಾ ಆಘಾತ ಆಗಿ ಸ್ಟ್ರೆಸ್ ಆಗಿರುತ್ತೆ. ಮ್ಯೂಸಿಕ್ ಹೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಮುಖ್ಯ, ಖಂಡಿತ ಮ್ಯೂಸಿಕ್ ಕೇಳಿ ನೆಮ್ಮದಿನ ಕಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಜೊತೆಗೆ ಏನಪ್ಪ ಇದು ಇಷ್ಟೊತ್ತು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ರು, ಆಗಲೇ ಡ್ರಾಮಾ ಮಾಡ್ತಿದ್ದಾರೆ. ದೇವಸ್ಥಾನದಲ್ಲಿ ನೋಡಿದ್ರೆ ಅಯ್ಯೋ ಕೀರ್ತಿಗೋಸ್ಕರ ಸಿಗಲಿ ಅಂತ ದೇವ್ರ ದರ್ಶನ ಮಾಡಿ ಹರಕೆ ಹೊತ್ಕೋತಾ ಇದ್ದೀನಿ, ಹುರುಳು ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆದರೆ ಇವಾಗ ನೋಡಿದ್ರೆ ಈ ರೀತಿ ನಡ್ಕೋತಿದ್ದಾರೆ. ಇಲ್ಲ, ಏನೋ ನಡೀತಿದೆ ಇಲ್ಲಿ, ಸಮಥಿಂಗ್ ಫಿಶ್ವಿ ಅಂತ ಅಂದ್ಕೊಂಡು ತನ್ನ ರೂಮಿಗೆ ಬರ್ತಾಳೆ. ಏನಿದು ಅತ್ತೆ ಕ್ಷಣಕ್ಕೂ ಯಾಕೆ ಈ ರೀತಿ ಬದಲಾಗ್ತಿದ್ದಾರೆ, ಏನಿದೆ ಇದರಲ್ಲಿ ಒಂದು ಕೂಡ ಅರ್ಥನೇ ಆಗ್ತಿಲ್ಲ. ಯಾಕೆ ಏನು ಇಲ್ಲ, ಕೀರ್ತಿ ಮತ್ತು ಇವ್ರ ನಡುವೆ ಏನೋ ಗೊಂದಲ ಇರೋದೇನೋ, ಖಂಡಿತ ಏನೋ ಇದ್ದೇ ಇದೆ ಅಂತ ಅನ್ಕೋತಾಳೆ. ಜೊತೆಗೆ ಅದರ ನಡುವೆ ಇಲ್ಲಿ ಲಕ್ಷ್ಮಿ ಹೋಗ್ಬೇಕಿದ್ರೆ ಕಾವೇರಿಯವರು ಪುಟ್ಟಂಗೆ ಹೇಳೋದು ಮರ್ತು ಹೋಯ್ತು, ಶ್ರದ್ಧಾಂಜಲಿನ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಲಕ್ಷ್ಮಿ ಕೀರ್ತಿಗೋಸ್ಕರ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಇಲ್ಲ ಪಾಪ, ಅದಕ್ಕೋಸ್ಕರ ನಾವಾದರೂ ಕೂಡ ಶ್ರದ್ಧಾಂಜಲಿಯ ಹಮ್ಕೊಳ್ಳೋಣ ಅಂತ ಬೆಳಿಗ್ಗೆ ಬೇಗ ಎದ್ದು ಫೋಟೋ ರೆಡಿ ಮಾಡಿಬಿಡಮ್ಮ ಅಂತ ಕೂಡ ಹೇಳಿರ್ತಾರೆ. ಈ ಮಾತನ್ನು ಕೂಡ ಲಕ್ಷ್ಮಿ ನೆನೆಸ್ಕೊಂಡಿದ್ದೆ. ಇದೇನಿದು ಅಲ್ಲಿ ಕೀರ್ತಿ ಸತ್ತಿದಾಳೆ ಅಂತ ಖುಷಿ ಪಡ್ತಾ ಡ್ಯಾನ್ಸ್ ಮಾಡ್ತಾ ಈಗ ಈ ಶ್ರದ್ಧಾಂಜಲಿ ಆತ್ಮಕ್ಕೆ ಶಾಂತಿ ಸಿಗೋ ನಾಟಕ ಅಂತ. ಇಲ್ಲ, ಇಲ್ಲಿ ಏನೋ ಇದೆ, ಅದನ್ನು ನಾನು ಕಂಡು ಹಿಡಿದು ಬಯಲಿಗೆ ಹೇಳಿಲೇಬೇಕು ಅಂತ ಇಲ್ಲಿ ಲಕ್ಷ್ಮಿ ಅನ್ಕೋತಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.